ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಸ್ಕ್ರೀನಲ್ಲಿ ನನ್ನ ಹಿಂಬದಿಯಲ್ಲಿ ಒಂದು ಲೆಟರ್ ಕಾಣಿಸ್ತಿದೆ. ಈ ಲೆಟರ್ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಬಿ ಫಾರ್ಮಾ. ಯಾಕಂದ್ರೆ ಅವರೇ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅವರಿಗೆ ಮೋದಿ ಅವರು ಯಾಕೆ ಬಿ ಫಾರ್ಮ್ ಕೊಡಬೇಕು ಅಂತ ಪ್ರಶ್ನೆ ಮಾಡಬಹುದು. ಆದ್ರೆ ಈ ಲೆಟರ್ ಇದೆಯಲ್ಲ, ಇದು ಮಾಮೂಲಿ ಲೆಟರ್ ಅಲ್ಲ, ಇದು ಸಾಕಷ್ಟು ಸಂದೇಶವನ್ನ ರವಾನಿಸ್ತಾ ಇದೆ. ಒಂದು ಕಥೆಯನ್ನ ನಿಮ್ಗೆ ಹೇಳಬೇಕು. ಕತೆ ಅಲ್ಲ, ಚರಿತ್ರೆ, ಇತಿಹಾಸ. 16ನೇ ಲೋಕಸಭೆಗೆ ಚುನಾವಣೆ ನಡೀತಿತ್ತು. 2014 ಏಪ್ರಿಲ್ 23ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಬಹುಮುಖ್ಯ ಹಿಂದುಳಿದ ಸಮುದಾಯದ ನಾಯಕರೊಬ್ರು ಹೃದಯಾಘಾತಕ್ಕೆ ಬಲಿಯಾಗ್ತಾರೆ. ವಿಶೇಷ ಅಂದ್ರೆ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ರು. ಏಪ್ರಿಲ್ 17, 2014 ಮತದಾನ ಕೂಡ ಆಗಿತ್ತು. ಮೇ 16ನೇ ತಾರೀಕು ರಿಸಲ್ಟ್ ಬರಬೇಕಿತ್ತು. ಇದರ ಮಧ್ಯೆ ಕೇವಲ 6 ದಿನ ವೋಟಿಂಗ್ ಆಗ 6 ದಿನಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಂತಹ ಎ ಕೃಷ್ಣಪ್ಪ ಅವರು ನಿಧನರಾಗ್ತಾರೆ, ಹೃದಯಾಘಾತಕ್ಕೆ ಬಲಿಯಾಗ್ತಾರೆ. ನೋಡಿ ಅವತ್ತಿನ ಸ್ಥಿತಿ ಹೇಗಿತ್ತು. ಅವರು ತಗೊಂಡಂತ ಮತಗಳೆಷ್ಟು? 2,58,683 ಮತಗಳನ್ನ ತಗೊಂಡಿದ್ರು. ಬಹುದೊಡ್ಡ ಫೈಟ್ ಕೊಟ್ಟು 3rd ಪ್ಲೇಸ್ ಅಲ್ಲಿ ಇದ್ರು. ಯಾಕೆ ನಾನು ಇವರ ಕಥೆಯನ್ನು ಹೇಳ್ತಿದ್ದೀನಿ? ಈ ಕಥೆಗೂ ಈ ಲೆಟರ್ಗೂ ಬಹುಮುಖ್ಯ ಸಂಬಂಧ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಲೆಕ್ಕ ನೋಡಿದ್ರೆ ನೋಡಿ, ಸುಮಾರು 19 ಸಲ ಉಪಚುನಾವಣೆಗಳು ಸೇರಿ 19 ಸಲ ಚುನಾವಣೆಯನ್ನ ಎದುರಿಸಿದೆ ತುಮಕೂರು ಲೋಕಸಭಾ ಕ್ಷೇತ್ರ. ಈ ಪೈಕಿ ಸುಮಾರು 11 ಸಲ ಗೆದ್ದಂತವರು ಲಿಂಗಾಯತ ಮತ್ತು ಒಕ್ಕಲಿಗ ಸಮಾಜದ ನಾಯಕರು. ಅದರಲ್ಲೂ ಮುಖ್ಯವಾಗಿ ಲಿಂಗಾಯತ ಸಮಾಜದ ನಾಯಕರು ಅತಿ ಹೆಚ್ಚು ಸಲ ಇಲ್ಲಿಂದ ಆಯ್ಕೆ ಆಗಿದ್ದಾರೆ. ಅವರನ್ನು ಬಿಟ್ಟರೆ ಹಿಂದುಳಿದವರು ಯಾರಿಗೂ ಅವಕಾಶ ಸಿಗ್ಲಿಲ್ವಾ? 5 ಸಲ ಕುರುಬ ಸಮುದಾಯದ 2 ನಾಯಕರು ಆಯ್ಕೆ ಆದ್ರು. ಅವ್ರ ಪೈಕಿ ಒಬ್ರು ಕೆ ಲಕ್ಕಪ್ಪ ಅವರು, ಎನ್ ಭಾಸ್ಕರಪ್ಪ ಅವರು. ಎನ್ ಭಾಸ್ಕರಪ್ಪ ಅವರು 1 ಸಲ ಎಲೆಕ್ಟ್ ಆಗ್ತಾರೆ. ಲಕ್ಕಪ್ಪ ಅವರು 4 ಸಲ ಎಲೆಕ್ಟ್ ಆಗ್ತಾರೆ. ಹಿಂದುಳಿದ ಮತಗಳು ಇಲ್ಲಿ ಅಷ್ಟು ನಿರ್ಣಾಯಕನ? ಕೃಷ್ಣಪ್ಪ ಅವ್ರಿಗೆ ಬಂದಂತಹ ಮತಗಳ ಲೆಕ್ಕ ಏನು ನೋಡಿ. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 16 ಲಕ್ಷ ಮತಗಳು ಬರ್ತವೆ. ಈ ಪೈಕಿ 10 ಲಕ್ಷ ಮತ, ಅದಕ್ಕೂ ಮಿಗಿಲಾದಂತಹ ಮತಗಳು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರದ್ದು. ಹಾಗಿದ್ರೆ ಅಹಿಂದ ಮತಗಳು ಇಷ್ಟು ಸ್ಟ್ರಾಂಗ್ ಆಗಿರುವಂತಹ ಕ್ಷೇತ್ರದಲ್ಲಿ ಬರೀ 5 ಸಲ ಹಿಂದುಳಿದವ್ರು ಗೆದ್ರ, ಅಥವಾ ದಲಿತರು ಮತ್ತು ಅಲ್ಪಸಂಖ್ಯಾತರು ಗೆಲ್ಲೋಕೆ ಅವಕಾಶ ಆಗ್ಲಿಲ್ವಾ? ಪ್ರಶ್ನೆ ಮೂಡುತ್ತೆ. ಈಗ ಪತ್ರಕ್ಕೆ ಬಂದ್ರೆ, ಏನಿದು ಪತ್ರ? ತಂದೆ, ಮಗ, ಮೊಮ್ಮಗ ಎಲ್ಲರೂ ಕೂಡ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿ ಬಂದ್ರು. 2024 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಕ ಆಗಿದೆ. ಡಿಸೆಂಬರ್ 1ನೇ ತಾರೀಕು, ತುಂಬಾ ದಿನ ಆಗಿಲ್ಲ, 24, 23 ದಿನ ಆಗಿದೆ. ಡಿಸೆಂಬರ್ 1ನೇ ತಾರೀಕು ದೇವೇಗೌಡರು ಒಂದು ಮಾತು ಹೇಳ್ತಾರೆ, ನಾನು ಈ ಸಲ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ. ಆದ್ರೆ ಈಗ ಈ ಪತ್ರ ಬೇರೆ ಸಂದೇಶ ರವಾನಿಸ್ತಿದೆ. ಈ ಪತ್ರ ಏನು ನೋಡಿ. ಜಾತ್ಯತೀತ ಜನತಾದಳ ಜೆಡಿಎಸ್ ಜನತಾದಳ ಸೆಕ್ಯುಲರ್ ಟ್ವಿಟರ್ ಖಾತೆಯಲ್ಲಿ ಒಂದು ಟ್ವೀಟ್ ಇದೆ. ಕಾಡುಗೊಲ್ಲ ಸಮುದಾಯವನ್ನ ಎಸ್ಟಿಗೆ ಸೇರಿಸುವಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮಾಡಿದ್ದ ಮನವಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಪತ್ರದ ಮೂಲಕ ಭರವಸೆ ನೀಡಿದ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅವರಿಗೆ, ಅರ್ಜುನ್ ಮುಂಡಾ ಅವರಿಗೆ ಧನ್ಯವಾದಗಳು. ಆ ಲೆಟರ್ ಏನಿದೆ, ಈ ಪತ್ರ, ಅರ್ಜುನ್ ಮುಂಡಾ, ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೈರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ, ಶಾಸ್ತ್ರಿ ಭವನ್, ನ್ಯೂ ಡೆಲ್ಲಿ, ಪಿನ್ ಕೋಡ್ ಕೂಡ ಇದೆ. ಡಿಯರ್ ಶ್ರೀ ಎಚ್.ಡಿ. ದೇವೇಗೌಡ ಜಿ,
I am in receipt of your communication regarding inclusion of Kadugolla community along with its synonymous like Adigolla and Hattigolla in the list of STs in Karnataka. I am getting the same examined with regards. Your sincerely Arjun Munda. ಈಗ ತುಮಕೂರಿಗೂ ಇದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಕಳೆದ ಚುನಾವಣೆಯನ್ನ 2019 ಲೋಕಸಭಾ ಚುನಾವಣೆಯನ್ನ ನೋಡಿದಾಗ, ತುಮಕೂರಿನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಲೆಕ್ಕಾಚಾರ ನೋಡಿದಾಗ, ದೂರದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಸೋಲಿನ ಸೇಡನ್ನ ಎರಡು ಸಮುದಾಯಗಳು ಜಂಟಿ ತಂತ್ರದ ಮೂಲಕ ತೀರಿಸಿಕೊಂಡ್ವಾ. ಅದಕ್ಕೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಬೆಂಬಲವೂ ಇತ್ತ. ನೋಡಿ, ಕಳೆದ ಚುನಾವಣೆಯಲ್ಲಿ ದೇವೇಗೌಡರು GS ಬಸವರಾಜು ಅವರ ಎದುರಲ್ಲಿ ಬಿಜೆಪಿ ಅಭ್ಯರ್ಥಿ 13,339 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು. ಕಾರಣ ಏನು? ಗೊಲ್ಲ ಮತ್ತು ಕುರುಬ ಸಮುದಾಯದ ಸುಮಾರು 2.5-3 ಲಕ್ಷ ಮತಗಳು ಸಿಗುತ್ತೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಈ ಮತದಾರರು ಜಂಟಿಯಾಗಿ ನಿಲ್ಲೋ ಮೂಲಕ ದೇವೇಗೌಡರನ್ನ ಸೋಲಿಸಿ ಸಿದ್ದರಾಮಯ್ಯ ಅವರಿಗೆ ಚಾಮುಂಡೇಶ್ವರಿಯಲ್ಲಿ ಆದಂತಹ ಸೇಡಿಗೆ ಪ್ರತೀಕಾರ ತೀರಿಸಿಕೊಂಡ್ರ ಅನ್ನುವಂತಹ ಚರ್ಚೆ ಕ್ಷೇತ್ರದಲ್ಲಿ ಜೋರಾಗಿ ನಡೀತಾನೆ ಇದೆ. ಅದನ್ನ ಬಹುಪಾಲು ರಾಜಕೀಯ ವಿಶ್ಲೇಷಕರು ಕೂಡ ಒಪ್ಪಿಕೊಳ್ತಾರೆ. ಈಗ ಆ ಕುರುಬರ ಜೊತೆಯಲ್ಲಿ ನಿಂತಹ ಗೊಲ್ಲರನ್ನ ಸೆಳಿಲಿಕ್ಕೆ ದೇವೇಗೌಡರು ಈ ರಣತಂತ್ರವನ್ನ ಬಳಸ್ತಿದಾರ. ನೋಡಿ, ಕಾಡುಗೊಲ್ಲ ಅಥವಾ ಗೊಲ್ಲ ಸಮುದಾಯದ ST ಸ್ಥಿತಿಗತಿ ಏನಾಗಿತ್ತು ಅಂತ ನೋಡಿದಾಗ, 2 ವರ್ಷಗಳ ಹಿಂದೆ ವಿಧಾನಸಭೆಯ ದಾಖಲೆಗಳಲ್ಲಿ ಅಚ್ಚಾಗುವಂತೆ, ಮತ್ತೊಮ್ಮೆ ಹೇಳ್ತೀನಿ, ವಿಧಾನಸಭೆಯ ದಾಖಲೆಗಳಲ್ಲಿ ಅಚ್ಚಾಗುವಂತೆ ಖುದ್ದು ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಪಕ್ಷ ನಾಯಕರಾಗಿ ಇವರಿಗೆ ಬುಡಕಟ್ಟು ಜನಾಂಗದವರಿಗೆ ಏನು ಕ್ಯಾರೆಕ್ಟರ್ಸ್ ಇದೆ, ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಈ ಕಾಡುಗೊಲ್ಲ ಜನಾಂಗದವರಲ್ಲಿ ಇದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಇವರು ಕಾಡುಗೊಲ್ಲ ಜನಾಂಗದವರಿಗೆ ಬುಡಕಟ್ಟು ಜನಾಂಗೀಯ ಗುಣಗಳಿದ್ದವೋ ಇಲ್ಲವೋ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಮಾನವಶಾಸ್ತ್ರ ವಿಭಾಗದ ಡಾಕ್ಟರ್ ಅನ್ನಪೂರ್ಣ ಅವರಿಗೆ ವಹಿಸಿಕೊಟ್ಟಿದ್ದು. ಇದನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಾನು ಕಳಿಸಿಕೊಟ್ಟಿದ್ದೆ. 26/12/2014 ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೆ. ಇವ್ರನ್ನ ಕಾಡುಗೊಲ್ಲರ ST ಪಟ್ಟಿಗೆ ಸೇರಿಸಿ ಇವ್ರನ್ನ ಅಂತೇಳಿ ಕಳಿಸಿಕೊಟ್ಟಿದೆ. ಸಂವಿಧಾನದ ಆರ್ಟಿಕಲ್ 341 ಕ್ಲಾಸ್ 1, 342 ಕ್ಲಾಸ್ 2 ಕೆಳಗಡೆ ಇವ್ರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಇವ್ರನ್ನ ಕಳಿಸಿಕೊಟ್ಟಿದ್ದೆ. ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದದ್ದು 26/12/2014. ಅವತ್ತಿಂದ ಕೇಂದ್ರ ಸರ್ಕಾರದಲ್ಲಿತ್ತು. ಸೊ ಇನ್ನೂ ಆಗಿಲ್ಲ. ನಾನೇನು ಹೇಳ್ತೀನಿ, ಇವ್ರದೇ ಸರ್ಕಾರ ಇದೆ ಕೇಂದ್ರದಲ್ಲಿ. ಅಲ್ಲಿ ಹೋಗಿ ಕೂತ್ಕೊಂಡು ದೇ ಆರ್ ಡಿಸರ್ವ್ಡ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ST ಲಿಸ್ಟ್. ದೇ ಆರ್ ಡಿಸರ್ವ್ಡ್ ಟು ಬಿ ಇನ್ಕ್ಲೂಡೆಡ್ ಅಂಡ್ ದೇ ಆರ್ ಹ್ಯಾವಿಂಗ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಟ್ರೈಬಲ್ ಕ್ಯಾರೆಕ್ಟರ್. ಅವೆಲ್ಲ ಇರೋದ್ರಿಂದ ಅವ್ರ ಅರ್ಹತೆ ಇದೆ, ಅದನ್ನು ಸೇರಿಸ್ಬೇಕು. ನಮ್ಮ ಸರ್ಕಾರ ಇದ್ದಾಗ ಇದನ್ನು ನಾವು ಒತ್ತಾಯ ಮಾಡಿದ್ದೋ, ಪತ್ರ ಬರೆದಿದ್ದೋ, ಸೇರಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೋ. ಈಗಲೂ ಕೂಡ ಇದನ್ನು ಮಾಡಲಿಕ್ಕೆ ಏನು ಅವರು ಕ್ಲಾರಿಫಿಕೇಶನ್ ಏನು ಕೇಳಿದ್ದಾರೆ, ಆ ಸಮಜಾಯಿಷಿ ಕೇಳಿದ್ದಾರೆ, ಆ ಸಮಜಾಯಿಷಿನ ಕೊಟ್ಟು ಕೂಡಲೇ ಅದು ಮಾಡಬೇಕು ಅಂತೇಳಿ. ನೋಡಿ, ST ಪಟ್ಟಿಗೆ ಕಾಡುಗೊಲ್ಲರನ್ನ, ಹಟ್ಟಿಗೊಲ್ಲರನ್ನ, ಆದಿಗೊಲ್ಲರನ್ನ ಸೇರಿಸಬೇಕು. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ 2013 ಸರ್ಕಾರ ಡಾಕ್ಟರ್ ಅನ್ನಪೂರ್ಣಮ್ಮ ಅವರ ಒಂದು ಕಮಿಟಿ ರಚಿಸಿ ಒಂದು ವರದಿಯನ್ನು ಸಿದ್ಧಪಡಿಸಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಈಗ ಕೇಂದ್ರದಲ್ಲಿ ಬಿಜೆಪಿನೇ ಇದೆ, ರಾಜ್ಯದಲ್ಲಿ ಅವತ್ತಿನ ಯಡಿಯೂರಪ್ಪ ಅವರ ಸರ್ಕಾರ ಇತ್ತು. ನೀವು ಬಹುಬೇಗ ಯಾಕೆ ಅವರಿಗೆ ಆ ಸ್ಥಾನಮಾನ ಕಲ್ಪಿಸ್ಕೊಡ್ಬಾರ್ದು?
ಅವರು ಅರ್ಹರಿದ್ದಾರೆ ಕೊಡಿ ಅನ್ನೋ ಮಾತನ್ನ ಹೇಳಿದ್ದರು. ಅವತ್ತು ಪೂರ್ಣಿಮಾ ಅವರು ಕೂಡ ಸಿದ್ದರಾಮಯ್ಯ ಅವರ ಆ ಮಾತುಗಳನ್ನ ಒಪ್ಪಿದ್ರು, ಜೊತೆಯಲ್ಲಿ ಅವ್ರಿಗೊಂದು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದರು. ಇದು ST ಕಾಡುಗೊಲ್ಲರಿಗೆ ಸಿಗಬೇಕು ಅನ್ನುವಂತಹ ಪ್ರಕ್ರಿಯೆ ಶುರುವಾದಂತಹ ಒಂದು ದಿನ. ಯಾವಾಗಿಂದ 2013ರಿಂದ ಶುರುವಾಯಿತು. ಯಡಿಯೂರಪ್ಪ ಅವರ ಸರ್ಕಾರ ಒಂದು ಕೆಲಸ ಮಾಡಿತು. ಶಿರಾ ಉಪಚುನಾವಣೆಯ ಸಂದರ್ಭದಲ್ಲಿ ಸೆಪ್ಟೆಂಬರ್ 28, 2020 ಬೆಳಗ್ಗೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿತು. ಅದೇ ದಿನ ಸಂಜೆಯ ಹೊತ್ತಿಗೆ ಕಾಡುಗೊಲ್ಲ ಅನ್ನುವ ಪದದಲ್ಲಿದ್ದಂತಹ ಕಾಡನ್ನ ಕಿತ್ತಾಕ್ಬಿಟ್ಟು ಬರೀ ಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಬದಲಾಯಿಸಿತ್ತು. ಆ ವಿಚಾರವಾಗಿ ಅವತ್ತಿನ ಹಾಲಿ ಆ ಸಮಾಜದ ಶಾಸಕರ ಮೇಲೆ ಒಂದಷ್ಟು ಗಂಭೀರ ಆರೋಪಗಳು ಬಂತು. ಕೊನೆ ಪಕ್ಷ ಅವತ್ತು ಬಿಜೆಪಿ ಇದ್ದಂತಹ ಸಂದರ್ಭದಲ್ಲಿ ಪೂರ್ಣಿಮಾ ಅವರನ್ನ ಮಿನಿಸ್ಟರ್ ಮಾಡಲಿಲ್ಲ. ಕಳಂಕಿತ ಸಚಿವೆಯೊಬ್ಬರನ್ನ ಮುಂದುವರಿಸಿದ್ರೇ ವಿನಃ ಆ ಸಮುದಾಯಕ್ಕೆ ಸೇರಿದ್ದಂತಹ ಪೂರ್ಣಿಮಾ ಅವರಿಗೆ ಒಂದು ಸಂಪುಟದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಲಿಲ್ಲ. ಆ ಕೋಪ ಕೂಡ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ಆ ಸಮುದಾಯ ನಿಲ್ಲುವಂತೆ ಮಾಡಿತ್ತು. ಈಗ ಖುದ್ದು ಪೂರ್ಣಿಮಾ ಅವರೇ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಈ ಸಂದರ್ಭ ಆ ಗೊಲ್ಲ ಸಮುದಾಯದ ಮತಗಳನ್ನ ಸುಮಾರು 1 ಲಕ್ಷಕ್ಕೂ ಮಿಗಿಲಾದಂತಹ ಗೊಲ್ಲ ಸಮುದಾಯದ ಮತಗಳನ್ನ ಬಿಜೆಪಿ ಮತ್ತು JDS ಸೆಳಿಲಿಕ್ಕೆ ಏನ್ ಮಾಡಬೇಕಿತ್ತು ಆ ಕೆಲಸವನ್ನ ಇಲ್ಲಿ ಮಾಡಿ, ಅದು ದೇವೇಗೌಡರಿಗೋಸ್ಕರ ನಾವು ಈ ಕೆಲಸ ಮಾಡ್ತಿದ್ದೀವಿ ಅನ್ನೋ ಸಂದೇಶ ಕೊಡ್ತಿರೋದು ಇದೆಯಲ್ಲ, ದೇವೇಗೌಡರನ್ನ ತುಮಕೂರಲ್ಲಿ ತಂದು ಪ್ರತಿಷ್ಠಾಪಿಸಬಹುದು ಅಭ್ಯರ್ಥಿಯಾಗಿ ಅನ್ನುವಂಥದ್ದು. ಇನ್ನೂ ಒಂದು ಲೆಕ್ಕ ಬರ್ತಿದೆ. ಸುಮಾರು 5 ಚಿಲ್ಲರೆ ಲಕ್ಷ ಮತಗಳನ್ನ ಕಳೆದ ಚುನಾವಣೆಯಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರು ಪಡೆದಿದ್ರು. ಈ ಸಂದರ್ಭ 2 ರಿಂದ 2.5 ಲಕ್ಷ ಮುಸಲ್ಮಾನ ಮತದಾರರ ಬಹುದೊಡ್ಡ ಬೆಂಬಲವೂ ಕೂಡ ದೇವೇಗೌಡರಿಗೆ ಸಿಕ್ಕಿತ್ತು. ಈಗ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆದ್ರೆ ಆ ಬಹುದೊಡ್ಡ ಬೆಂಬಲದ ಮತ ಮುಸಲ್ಮಾನ ಸಮುದಾಯದ ಮತ ಬಿಜೆಪಿ ಅಭ್ಯರ್ಥಿ ಆಗುವಂತಹ ದೇವೇಗೌಡರಿಗೆ ಯಾವ ಕಾರಣಕ್ಕೂ ಸಿಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿಗೋದಿಲ್ಲ. ಅತಿ ಕಡಿಮೆ ಮತ ಸಿಗಬಹುದು, ಇಲ್ಲ ಅಂತ ಹೇಳಲ್ಲ. ಅಲ್ಲಿಗೆ ಖಾಲಿಯಾಗುವಂತಹ ಬಾಕಿಯಾಗುವಂತಹ ಕಳೆದುಕೊಳ್ಳುವಂತಹ ಮತಗಳಿಗೆ ಹೊಸ ಸೇರ್ಪಡೆಯಾಗಿ ಗೊಲ್ಲ ಸಮುದಾಯದ ಮತಗಳನ್ನ ಕ್ರೋಢೀಕರಿಸುವಂತಹ ಕೆಲಸವನ್ನ ದೇವೇಗೌಡರು, ಬಿಜೆಪಿ, ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಪತ್ರ. ಅರ್ಜುನ್ ಮುಂಡಾ ಅವರು ನೇರವಾಗಿ ನೋಡಿ, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಒಂದು ಪ್ರಸ್ತಾವನೆ ಸಲ್ಲಿಸುತ್ತೆ, ಕಾಡುಗೊಲ್ಲರನ್ನ ಎಷ್ಟಿಗೆ ಸೇರಿಸಿ ಆದಿಗೊಲ್ಲರನ್ನ ಹಟ್ಟಿಗೊಲ್ಲರನ್ನ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಉತ್ತರಿಸಬೇಕಿತ್ತ ಮೊದಲಿಗೆ, ಮಾಡಿಲ್ಲ, ಉತ್ತರಿಸಿಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ಈಗಲೂ ಇದೆ. ಆದ್ರೆ ಮಾಜಿ ಪ್ರಧಾನಿಯೊಬ್ಬರಿಗೆ, ರಾಜ್ಯಸಭೆಯ ಸದಸ್ಯರೊಬ್ಬರಿಗೆ ಪತ್ರ ಕಳಿಸ್ತಾರೆ, ನಾವು ಈ ತರ ಮಾಡ್ತಿದ್ದೀವಿ ಅಂತ. ಇದು ಯಾವ ಸಂದೇಶ? ಗೊಲ್ಲ ಸಮಾಜ ಇದನ್ನ ಯಾವ ರೀತಿ ನೋಡ್ಬೇಕಿದೆ? ಸರಿ, 2019ರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರಂತಹ ಧೀಮಂತ ನಾಯಕರು ಸೋತ್ರು. ಆ ನಾಯಕ ಮನೇಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ, ಸೋನಿಯಾ ಗಾಂಧಿ ಅವರು ಒಂದು ತಂತ್ರ ಮಾಡಿದ್ರು, ಅವರನ್ನ ರಾಜ್ಯಸಭೆಗೆ ಕಳಿಸೋಣ. ಅವತ್ತು JDS ಬಳಿ ಅಷ್ಟು ಮತಗಳಿರಲಿಲ್ಲ, ಶಾಸಕರ ಮತಗಳಿರಲಿಲ್ಲ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ. ಆಗ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ಮತ ಹಾಕಿ ಗೆಲ್ಲಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ದೇವೇಗೌಡರನ್ನು ಕೂಡ ರಾಜ್ಯಸಭೆಗೆ ಕಳಿಸಿತ್ತು. ಇಷ್ಟೆಲ್ಲ ಆಯ್ತು. ಇವತ್ತು ರಾಜ್ಯಸಭೆಯಲ್ಲಿ ದೇವೇಗೌಡರು ಇದ್ದಾರೆ ಅಂದ್ರೆ ಅದಕ್ಕೆ ಕಾಂಗ್ರೆಸ್ನ ಋಣ ಕೂಡ ಇದೆ. ತುಮಕೂರಿನ ಲೆಕ್ಕಕ್ಕೆ ಬಂದಾಗ ಸೋಲೋದಕ್ಕೆ ನನಗೆ ರಾಜಣ್ಣ ಕಾರಣ, ಮತ್ತೊಂದು ಅಂತ ದೇವೇಗೌಡರು ತುಂಬಾ ಸಲ ಹೇಳ್ತಾರೆ. ಆದ್ರೆ ಹೇಮಾವತಿಯ ನೀರನ್ನ ಫ್ಲೋರೈಡ್ ಯುಕ್ತ ಜನ ನೋಡಿ, ರಾಜ್ಯದಲ್ಲಿ ಫ್ಲೋರೈಡ್ ಯುಕ್ತ ನೀರನ್ನ ಕುಡಿದು ಬಹುಪಾಲು ಅಂಗವೈಕಲ್ಯ ಹೊಂದಿರುವಂತಹ ಯಾವ್ದಾದ್ರು ಒಂದು ಪ್ರಾಂತ್ಯ ಎದ್ದು ಕಾಣಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಪಾವಗಡದಲ್ಲಿ, ಮಧುಗಿರಿಲೂ ಕೂಡ ಫ್ಲೋರೈಡ್ ವಿಷವನ್ನ ಕುಡಿತಿದ್ದಾರೆ, ಕೊರಟಗೆರೆಯಲ್ಲೂ ಕೂಡ. ಆದ್ರೆ ಈ 3 ಜಿಲ್ಲೆಗಳಿಂದ ಅತಿ ಹೆಚ್ಚು ಸಲ JDS ಶಾಸಕರನ್ನ ಗೆಲ್ಲಿಸಿದವರು ಅಲ್ಲಿನ ಜನರೇ. ಅಲ್ಲಿಯ ತನಕ ನೀರನ್ನ ಬಿಡೋಕೆ ದೇವೇಗೌಡರು ಯಾವತ್ತಿಗೂ ಒಪ್ಪಲ್ಲ.
ಹೇಮಾವತಿಯ ನೀರನ್ನ ತುಮಕೂರಿಗೆ ಬರೋದಕ್ಕೆ ದೇವೇಗೌಡರ ಕುಟುಂಬ ಬಿಡಲ್ಲ ಅನ್ನುವಂತಹ ಬಹುದೊಡ್ಡ ಬೇಸರ ಆ ಜಿಲ್ಲೆಯ ಜನಕ್ಕೆ ಇದ್ದೇ ಇದೆ. ಹಾಗೆ ನೋಡಿದ್ರೆ ಪಾವಗಡ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬರಲ್ಲ. ನೋಡಿ, ಈ ಬೇಸರದ ಜೊತೆಯಲ್ಲಿ ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಒಂದು ಬೇಸರ ಇದೆ. ಒಕ್ಕಲಿಗ ಕೋಟಾದಡಿಯಲ್ಲಿ ನಮಗೆ ರಾಜಕೀಯ ಪ್ರಾತಿನಿಧ್ಯ ಸಿಗದಂತೆ ನೋಡ್ಕೋತಿದ್ದಾರೆ ದೇವೇಗೌಡರು. ಯಾಕೆ? ನಾವೇ ಎಂಪಿ ಆಗ್ತೀವಿ, ನಾವೇ ಇಲ್ಲಿನ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಷ್ಟು ಸಾಧ್ಯವೋ ಮೀಸಲು ಕ್ಷೇತ್ರಗಳನ್ನ ಬಿಟ್ಟು ಉಳಿದ ಕಡೆ ನಾವು ಗೆಲ್ತೀವಿ, ನಮಗ್ ಟಿಕೆಟ್ ಕೊಡಿ ಅನ್ನುವಂತಹ ಒತ್ತಾಯವನ್ನ ಮಾಡ್ತಾನೆ ಬರ್ತಿದ್ದಾರೆ. ಜೊತೆಯಲ್ಲಿ ಬೆಂಬಲಿಸ್ತಾಲೂ ಇದ್ದಾರೆ. ಈಗ ಆ ಸಮುದಾಯ, ಕುಂಚಿಟಿಗ ಒಕ್ಕಲಿಗ ಸಮುದಾಯ, ದೇವೇಗೌಡರ ಜೊತೆಲಿ ನಿಲ್ಲುತ್ತಾ? ಬಹುಮುಖ್ಯವಾದಂತಹ ಪ್ರಶ್ನೆ. ಡಿಸೆಂಬರ್ 1ನೇ ತಾರೀಕು ಹೇಳಿದ್ರು ದೇವೇಗೌಡರು, ಈ ವಯಸ್ಸಲ್ಲಿ ನಾನು ಸ್ಪರ್ಧಿಸಲ್ಲ ಅಂತ. 22-23 ದಿನ ಆದ ತಕ್ಷಣ ಮತ್ತೆ ಈ ಲೆಟರ್ ಹಿಡ್ಕೊಂಡು ಯಾವ ಸಂದೇಶ ರವಾನಿಸ್ತಿದ್ದಾರೆ ಮಾಜಿ ಪ್ರಧಾನಿಗಳು ದೇವೇಗೌಡರು? ಇಳಿ ವಯಸ್ಸಲ್ಲಿ ಅಧಿಕಾರದ ದಾಹ ಅಥವಾ ವ್ಯಾಮೋಹಕ್ಕೆ ಮತ್ತೆ ಜಿಗಿತಿದ್ದಾರೆ. ಆ ಒಂದು ವ್ಯಾಮೋಹಕ್ಕೆ ಬಿದ್ದು ಬಿಟ್ರ? ದೇವೇಗೌಡರ ಈ ನಡೆ, ಈ ರಾಜಕೀಯ ಲೆಕ್ಕಾಚಾರ ತುಮಕೂರಲ್ಲಿ ಮತ್ತೆ ಅವರನ್ನ ಗೆಲ್ಸತ್ತ? ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಸಲ ದೇವೇಗೌಡರ ಎದುರಾಳಿ ಯಾರಾಗ್ತಾರೆ? GS ಬಸವರಾಜು ಅವರಂತೂ ಈ ಸಲ ನಿಲ್ಲುವಂತಹ ಸಾಧ್ಯತೆಗಳಿಲ್ಲ. ಅಲ್ಲಿಗೆ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದ್ರೆ, ಮಾಧುಸ್ವಾಮಿ ಅವರು ಬಂದು ನಿಂತ್ರೆ, ದೇವೇಗೌಡರಿಗೆ ನನಗೂ ಟಿಕೆಟ್ ಬೇಕು ಅಂತಿರುವಂತಹ ದೇವೇಗೌಡರಿಗೆ ಹಂಚಿಕೆ ಆಗಿದೆ. ತುಮಕೂರು ಕೊಡ್ತಾರೋ ಇಲ್ವೋ? ಆದ್ರೂ ತುಮಕೂರು JDS ನ ಭದ್ರಕೋಟೆ ಅಂತ ಅವರು ಪ್ರತಿಪಾದನೆ ಮಾಡಿ ದೇವೇಗೌಡರನ್ನ ಅಲ್ಲಿ ನಿಲ್ಲಿಸಬಹುದು. ಈ ಸೋಮಣ್ಣ ಮತ್ತು ಮಾಧುಸ್ವಾಮಿ ಅವರು ಒಂದು ವೇಳೆ ಇಬ್ಬರಲ್ಲಿ ಯಾರಾದ್ರೂ ಕಾಂಗ್ರೆಸ್ ಬಂದು ಕಾಂಗ್ರೆಸ್ನ ಅಭ್ಯರ್ಥಿ ಆದ್ರೆ ದೇವೇಗೌಡರಿಗೆ ಬಹುದೊಡ್ಡ ಲಾಭ ಆಗುತ್ತಾ, ನಷ್ಟ ಆಗುತ್ತಾ? ಈಗ ಹಲವು ಸಲ ಲಿಂಗಾಯತ ಸಮಾಜದ ನಾಯಕರು ಇಲ್ಲಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕ್ಷೇತ್ರದಲ್ಲಿ ಲಿಂಗಾಯತ ಸಮಾಜ ದೇವೇಗೌಡರನ್ನ ಒಪ್ಕೊಳ್ಳುತ್ತಾ? ಎಷ್ಟರ ಮಟ್ಟಿಗೆ ಒಪ್ಕೊಳ್ಳುತ್ತೆ? ಈ ಎಲ್ಲ ಅಂಶಗಳು ಕೂಡ ಬರುತ್ತೆ. ಜೊತೆಯಲ್ಲಿ KN ರಾಜಣ್ಣ ಅವರನ್ನ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ದೇವೇಗೌಡರು ಹೇಳಿದ್ರು, ನಾಯಕ ಸಮಾಜ ಯಾವ ರೀತಿ ವರ್ತಿಸಬಹುದು ಆ ಘಟನೆಯ ನಂತರ, ಆ ಸಂದೇಶದ ನಂತರ. ಒಂದು ಕಡೆ ಅಲ್ಪಸಂಖ್ಯಾತರು, ಇನ್ನೊಂದು ಕಡೆ ಹಿಂದುಳಿದ ಸಮುದಾಯಗಳು, ಬಲಿಷ್ಠ ಸಮುದಾಯಗಳು, ಕುರುಬ, ಗೊಲ್ಲ, ಈಡಿಗ, ಉಪ್ಪಾರ, ಈ ಸಮಾಜಗಳು ನಿರ್ಣಾಯಕ ಇದೆ ತುಮಕೂರಲ್ಲಿ. ಅವ್ರು ಯಾವ ರೀತಿ ವರ್ತಿಸಬಹುದು, ದಲಿತರು ಯಾವ ರೀತಿ ವರ್ತಿಸಬಹುದು, ಇಲ್ಲಿ ಎಲ್ಲ ಅಂಶಗಳನ್ನ ನೋಡಿದ್ರೆ ತುಮಕೂರು ದೇವೇಗೌಡರಿಗೆ ಕಷ್ಟ ಆಗುತ್ತಾ, ಸ್ವಲ್ಪ ಆಗುತ್ತಾ? ಈ ಪತ್ರ ಮತ್ತು ಗೊಲ್ಲ ಸಮಾಜ ಪೂರ್ಣಿಮಾ ಅವರನ್ನ ಪಕ್ಕಕ್ಕೆ ಸರಿಸುವಂತಹ ಬಹುದೊಡ್ಡ ಪ್ರಯತ್ನವನ್ನ ದೇವೇಗೌಡರು ಬಿಜೆಪಿ ಮಾಡ್ತಿದ್ಯಾ? ರಾಜಕೀಯವಾಗಿ ಅಂತದ್ದೊಂದು ಕ್ಷೇತ್ರ ಇತ್ತು, ಗೆಲ್ತಾ ಇದ್ರು, ಅಂತವ್ರನ್ನ ರಾಜಕೀಯವಾಗಿ ಮುಗಿಸುವಂತಹ ಪ್ರಯತ್ನಗಳೇನಾದ್ರೂ ಬಿಜೆಪಿ ಮಾಡ್ತಿರಬಹುದು, ಅಥವಾ ದೇವೇಗೌಡರು ಈ ಪತ್ರದ ಮೂಲಕ ಕೊಡ್ತಿರಬಹುದಾ ಒಂದು ಸಂದೇಶ? ಎಲ್ಲವೂ ಕೂಡ ಚರ್ಚೆ ಆಗ್ತಿರುವಂತಹ ಸಂಗತಿ. ನಿಮ್ಮ ಪ್ರಕಾರ ತುಮಕೂರಿನ ಲೆಕ್ಕಾಚಾರ ಈ ಪತ್ರ ದೇವೇಗೌಡರನ್ನ ಗೆಲ್ಲಿಸಬಹುದಾ?